ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊಹಮ್ಮದ್ ಯೂನಿಸ್ ಚೀನಾ ಪ್ರವಾಸ ಕೈಗೊಂಡಿದ್ದು, ಚೀನಾದಲ್ಲಿ ಕೂತ್ಕೊಂಡು ಬಾಂಗ್ಲಾದೇಶವನ್ನು ಅಡವಿಡುವಂತಹ ಮಾತುಗಳನ್ನು ಆಡಿದ್ದು, ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದಾಗ್ತಿದ್ದ ಹಾಗೆ ಇದೇ ಮೊಹಮ್ಮದ್ ಯೂನಿಸ್ ಚೀನಾದಲ್ಲೇ ಕೂತ್ಕೊಂಡು ಭಾರತದ ಈಶಾನ್ಯ ರಾಜ್ಯಗಳ ಬಗ್ಗೆ ಮಾತನಾಡಿದ್ದಾನೆ. ಹಾಗೆ ಬೇ ಆಫ್ ಬೆಂಗಾಲ್ ಬಗ್ಗೆಯೂ ಕೂಡ ಮಾತನಾಡಿದ್ದಾನೆ. ಇದು ಅವನ ಯೋಗ್ಯತೆಗೆ ಮೀರಿದಂತಹ ಹೇಳಿಕೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ಯೂನಿಸ್ ಈ ಹೇಳಿಕೆಯನ್ನ ಕೊಟ್ನೋ ಅದರ ವಿರುದ್ಧವಾಗಿ ಈಗ ಭಾರತದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಿತ್ರರೇ, ಇಷ್ಟೇ ಹೇಳಿದ್ರೆ ನಿಮಗೆ ಇದರ ತೀವ್ರತೆ ಅರ್ಥ ಆಗೋದಿಲ್ಲ. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಕೂಡ ಇದು ಭಾರತ ವಿರೋಧಿ ಹೇಳಿಕೆ, ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ, ಯೂನಿಸ್ರ ಇಂತಹ ಮಾತುಗಳನ್ನ ಭಾರತ ಯಾವ ಕಾರಣಕ್ಕೂ ಕೂಡ ಸಹನೆಯಿಂದ ನೋಡೋದಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಬಾಂಗ್ಲಾದೇಶದ ಬಗ್ಗೆ ಬಹಳ ಮೃದು ಧೋರಣೆಯನ್ನು ತಳೆದಿರುವಂತಹ ಪಕ್ಷ. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರಿದ್ದಾರೆ. ಒಂದು ವೇಳೆ ಬಾಂಗ್ಲಾದೇಶದ ವಿರುದ್ಧವಾಗಿ ಮಾತನಾಡಿದ್ರೆ ಭಾರತದಲ್ಲಿರುವಂತಹ ಮುಸ್ಲಿಮರು ಎಲ್ಲಿ ಬೇಜಾರಾಗ್ಬಿಡ್ತಾರೋ ಈ ರೀತಿಯಾಗಿ ಯೋಚನೆ ಮಾಡುವಂತಹ ಪಕ್ಷ ಕಾಂಗ್ರೆಸ್. ಅಂತಹದ್ರಲ್ಲಿ ಯೂನಿಸ್ ಹೇಳಿಕೆ ಏನಿದೆ, ಚೀನಾದಲ್ಲಿ ಕೂತ್ಕೊಂಡು ಹೇಳಿದಾನಲ್ಲ, ಅದು ಭಾರತ ವಿರೋಧಿ ಹೇಳಿಕೆ. ಕಾಂಗ್ರೆಸ್ ಪಕ್ಷ ಕೂಡ ಇದನ್ನು ಸಹಿಸಿಕೊಳ್ಳೋದಿಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇದರ ತೀವ್ರತೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಮೊಹಮ್ಮದ್ ಯೂನಿಸ್ ಚೀನಾದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಏನ್ ಹೇಳಿದಾನೆ? ಭಾರತಕ್ಕೆ ನಿಜವಾಗ್ಲೂ ಥ್ರೆಟ್ ತರುವಂತಹ ಮಾತುಗಳನ್ನು ಮೊಹಮ್ಮದ್ ಯೂನಿಸ್ ಆಡಿದನ? ಆತನ ಮಾತುಗಳಿಗೆ ಏನಾದರೂ ಬೆಲೆ ಇದೆಯಾ? ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಷ್ಟಕ್ಕೂ ಮೊಹಮ್ಮದ್ ಯೂನಿಸ್ ಹೇಳಿದ್ದೇನು ಕೇಳಿದ್ರೆ, ನಮ್ಮ 7 ಸಿಸ್ಟರ್ಸ್ ಅಂತ ಏನು ಕರಿತೀವಿ ಭಾರತದ ಈಶಾನ್ಯ ರಾಜ್ಯಗಳು, ಅದು ಲ್ಯಾಂಡ್ ಲಾಕ್ಡ್ ಆಗಿದೆ. ಲ್ಯಾಂಡ್ ಲಾಕ್ಡ್ ಅಂತಂದ್ರೆ ಭೂಮಿಯಿಂದ ಸುತ್ತುವರೆದಂತಹ ಪ್ರದೇಶ, ಅದಕ್ಕೆ ಎಲ್ಲಿಂದಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಅದಕ್ಕೆ ರೀಚ್ ಆಗುವಂತಹ ಬೇ ಆಫ್ ಬೆಂಗಾಲ್ ಏನಿದೆ, ಅದು ಬಾಂಗ್ಲಾದ ಹಿಡಿತದಲ್ಲಿದೆ. ಅಂದ್ರೆ ಬಂಗಾಳ ಕೊಲ್ಲಿ ಏನಿದೆ ಅದರ ಸಂಪೂರ್ಣ ಹಕ್ಕು ಬಾಂಗ್ಲಾದೇಶದ್ದು ಅಂತ ಮೊಹಮ್ಮದ್ ಯೂನಿಸ್ ಮಾತನಾಡಿದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿ ಚೀನಾದ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಬೇಕು, ಬಂಗಾಳ ಕೊಲ್ಲಿಗೆ ಚೀನಾವನ್ನ ಅವನು ವೆಲ್ಕಮ್ ಮಾಡಿದ್ದಾನೆ. ಮಿತ್ರರೇ, ಈ 60 ವರ್ಷಕ್ಕೆ ಅರಳು ಮರಳು ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ. 60 ವರ್ಷ ಆಗ್ತಿದ್ದ ಹಾಗೆ ಸ್ವಲ್ಪ ಬುದ್ಧಿ ಸರಿ ಇರೋದಿಲ್ಲ ಅಂತ. ಈ ಬಾಂಗ್ಲಾದ ಯೂನಿಸ್ ಇದಾನಲ್ಲ ಅಜ್ಜ, ಈತನಿಗೆ ಅರಳು ಮರಳು ಡಬಲ್ ಆಗ್ಬಿಟ್ಟಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆತನ ಒಂದೇ ಒಂದು ಮಾತು ಕೂಡ ಸತ್ಯದಿಂದ ಬಹಳ ದೂರ ಇರುತ್ತೆ, ಅದು ರಿಯಾಲಿಟಿಯಲ್ಲಿ ಇರೋದಿಲ್ಲ. ಈಗ ಆತ ಚೀನಾದಲ್ಲಿ ಕೂತ್ಕೊಂಡು ಹೇಳಿದಾನೆ, ಭಾರತದ ಈಶಾನ್ಯ ರಾಜ್ಯಗಳಿದಾವಲ್ಲ ಇದೆಲ್ಲವೂ ಕೂಡ ಲ್ಯಾಂಡ್ ಲಾಕ್ಡ್ ಅಂತ. ಮಿತ್ರರೇ, ಲ್ಯಾಂಡ್ ಲಾಕ್ಡ್ ಅಂತಂದ್ರೆ ಏನು? ಒಂದು ದೇಶ ಇರುತ್ತೆ, ಅದರ ಸುತ್ತಲೂ ಕೂಡ ಬೇರೆ ದೇಶಗಳು ಸುತ್ತುವರೆದಿರ್ತವೆ, ಅದಕ್ಕೆ ಸಮುದ್ರದ ಆಕ್ಸೆಸ್ ಇರೋದಿಲ್ಲ. ಅಂತಹ ದೇಶಗಳನ್ನ ಲ್ಯಾಂಡ್ ಲಾಕ್ಡ್ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ ನೇಪಾಳ ಇದೆಯಪ್ಪ, ನೇಪಾಳಕ್ಕೆ ಒಂದು ಕಡೆ ಭಾರತ ಇದೆ, ಇನ್ನೊಂದು ಕಡೆ ಚೀನಾ ಇದೆ. ಅವರು ಮಧ್ಯದಲ್ಲಿ ಬಂದಿಯಾಗಿದ್ದಾರೆ. ಅವರು ಭಾರತದ ಏರ್ ಸ್ಪೇಸ್ ಅನ್ನು ಬಳಸಬೇಕು, ಇಲ್ಲ ಚೀನಾದ ಏರ್ ಸ್ಪೇಸ್ ಅನ್ನು ಬಳಸಬೇಕು. ಅದರ ಹೊರತಾಗಿ ನೇಪಾಳಕ್ಕೆ ಮಾರ್ಗವೇ ಇಲ್ಲ. ಭಾರತ ಬಂದ್ ಮಾಡ್ತು, ಚೀನಾ ಕೂಡ ಬಂದ್ ಮಾಡ್ತು ಅಂತಂದ್ರೆ ಅವರು ಅಲ್ಲಿ ಬಂದಿಯಾಗ್ಬಿಡ್ತಾರೆ. ಭೂತಾನದ ಸ್ಥಿತಿಯೂ ಕೂಡ ಹೀಗೆ ಇದೆ, ಮಂಗೋಲಿಯಾ ಕೂಡ ಹೀಗೆ ಇದೆ. ಒಂದು ಕಡೆ ರಷ್ಯಾ, ಇನ್ನೊಂದು ಕಡೆ ಚೈನಾ. ಅಫ್ಘಾನಿಸ್ತಾನವನ್ನು ತೆಗೆದುಕೊಳ್ಳಿ, ಇವುಗಳನ್ನ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಹೇಳ್ತಾರೆ. ಇವರಿಗೆ ಅನೇಕ ಸಮಸ್ಯೆಗಳಿರ್ತವೆ. ಸಮುದ್ರದ ಮಾರ್ಗ ಇಲ್ಲ ಅಂತಾದ್ರೆ ಆ ದೇಶಕ್ಕೆ ಬೇರೆ ದೇಶದ ಮುಲಾಜಿನಲ್ಲೇ ಬದುಕಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗತ್ತೆ. ಈಗ ಮೊಹಮ್ಮದ್ ಯೂನಿಸ್ ಏನ್ ಹೇಳ್ತಾ ಇದ್ದಾನೆ, ಭಾರತದ ಈಶಾನ್ಯ ರಾಜ್ಯಗಳಿದಾವಲ್ಲ ಈ ಎಲ್ಲ ರಾಜ್ಯಗಳು ಕೂಡ ಲ್ಯಾಂಡ್ ಲಾಕ್ಡ್ ಆಗಿದೆ ಅಂತ. ಇದು ಯಾವ ಲಾಜಿಕ್ ನಲ್ಲಿ ಆತ ಹೇಳಿದಾನೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಈಶಾನ್ಯ ರಾಜ್ಯಕ್ಕೆ ಈಗಲೂ ಕೂಡ ನಮಗೆ ರಸ್ತೆ ಮಾರ್ಗ ಇದೆ, ಸಿಲಿಗುರಿ ಕಾರಿಡಾರ್ ಇದೆ. ಆದ್ರೆ ಅವನು ಹೇಳೋದಕ್ಕೆ ಹೊರಟಿರೋದೇನು ಗೊತ್ತಾ, ಒಂದು ವೇಳೆ ಬಾಂಗ್ಲಾದೇಶ ಚೀನಾದೊಂದಿಗೆ ಸೇರ್ಕೊಂಡು ಆ ಸಿಲಿಗುರಿ ಕಾರಿಡಾರ್ ಅನ್ನ ಕಟ್ ಮಾಡಿದ್ದೆ ಆದ್ರೆ ಇಡೀ ಈಶಾನ್ಯ ರಾಜ್ಯ ಲ್ಯಾಂಡ್ ಲಾಕ್ಡ್ ಆಗ್ಬಿಡುತ್ತೆ, ಭಾರತ ಅಲ್ಲಿಗೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ಬೇ ಆಫ್ ಬೆಂಗಾಲ್ ಇದೆಯಲ್ಲ, ಅದು ನಮ್ಮ ಹಿಡಿತದಲ್ಲಿದೆ, ಅಲ್ಲಿ ನಾವೇ ಬಾಸ್ಗಳು ಅಂತ ಆತ ಮಾತನಾಡಿದ್ದಾನೆ. ಆದರೆ ರಿಯಾಲಿಟಿ ಏನು ಗೊತ್ತಾ, ಈ ಸಿಲಿಗುರಿ ಕಾರಿಡಾರ್ ಇದೆಯಲ್ಲ ಭಾರತದ ಚಿಕನ್ ನೆಕ್ ಅಂತ ಕರೀತಾರೆ. ನನಗೇನು ಹಾಗೆ ಕರಿಬೇಕು ಅಂತ ಅನ್ಸಲ್ಲ. ಅದೇನು ಚಿಕನ್ ನೆಕ್ ಅಂತಂದ್ರೆ ಅಷ್ಟು ಚಿಕ್ಕದಾಗಿದೆ, ಭಾರತಕ್ಕೆ ಬಹಳ ಸಮಸ್ಯೆ, ಹಾಗೇನಿಲ್ಲ. ಭಾರತಕ್ಕೆ ಅದನ್ನು ಉಳಿಸ್ಕೊಳ್ಳುವಂತಹ ಸಾಮರ್ಥ್ಯ ಇದೆ. ಅದು ಅಲ್ಲದೆ ಅದೇನು ತೀರಾ ಚಿಕ್ಕದಾಗಿ ಒಂದು 500 ಮೀಟರ್ ಅಗಲ ಇದೆ ಅಂತೇನಿಲ್ಲ, 21 ಕಿಲೋಮೀಟರ್ ಅಗಲ ಇರುವಂತಹ ಪ್ರದೇಶ. ಇದರ ಬಗ್ಗೆ ಬಾಂಗ್ಲಾ ಪದೇ ಪದೇ ಮಾತನಾಡ್ತಾ ಇರುತ್ತೆ. ಯಾಕೆ ಕೇಳಿದ್ರು, ಒಂದು ಕಡೆ ನೇಪಾಳ ಇದೆ, ಇನ್ನೊಂದು ಕಡೆ ಬಾಂಗ್ಲಾದೇಶ ಇದೆ. ಇದರ ಮಧ್ಯದಲ್ಲಿ ಪಶ್ಚಿಮ ಬಂಗಾಳದ ಒಂದು ಪ್ರದೇಶ, ಅದನ್ನೇ ಸಿಲಿಗುರಿ ಅಂತ ಕರೆಯಲಾಗುತ್ತೆ. ಅಲ್ಲೊಂದು ಕಾರಿಡಾರ್ ಅನ್ನ ಭಾರತ ನಿರ್ಮಾಣ ಮಾಡಿದೆ. ನಮಗೆ ಈಶಾನ್ಯ ರಾಜ್ಯಗಳನ್ನು ತಲುಪಬೇಕು ಅಂತಂದ್ರೆ ಈ ಕಾರಿಡಾರ್ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ನಾವು ಇಷ್ಟು ದಿನ ಅದನ್ನು ಬಳಸ್ತಾ ಇದ್ದೀವಿ. ಈಶಾನ್ಯ ರಾಜ್ಯ ಮತ್ತು ಭಾರತದೊಂದಿಗೆ ಮುಕ್ತವಾದಂತಹ ಸಂಪರ್ಕ ಇದೆ. ಬಾಂಗ್ಲಾದೇಶ ಇಲ್ಲೇನು ಕಡ್ಡಿಯಲ್ಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ನಾವು ಮನಸ್ಸು ಮಾಡಿದ್ರೆ ಅದನ್ನು ತಡಿತೀವಿ ಅಂತ. ಯಾಕೆಂದ್ರೆ ಈ ಬಾಂಗ್ಲಾದೇಶದ 2 ಕೋಡ್ಗಳಿದಾವಲ್ಲ, ಅವರ ಮ್ಯಾಪ್ಗಳನ್ನು ನೋಡಿ, ಅದರಲ್ಲಿ 2 ಕೋಡ್ ತರ ಬಂದಿದೆಯಲ್ಲ, ಆ ಭಾಗದಲ್ಲಿ ನೇಪಾಳಕ್ಕೂ ಬಾಂಗ್ಲಾದೇಶಕ್ಕೂ ಅಂತರ ಬಹಳ ಕಡಿಮೆ ಇದೆ. ಅಲ್ಲಿ ಭಾರತದ ಭೂಭಾಗ ಬಹಳ ಚಿಕ್ಕದಾಗಿದೆ, ಕಿರಿದಾಗಿದೆ. ಅದಕ್ಕೋಸ್ಕರವಾಗಿ ಬಾಂಗ್ಲಾದೇಶ ಹೇಳ್ತಾ ಇರುವಂತದ್ದು. ಈಗ ಯೂನಿಸ್ ಹೇಳ್ತಾ ಇದ್ದಾನಲ್ಲ, ಈಶಾನ್ಯ ರಾಜ್ಯಗಳು ಲ್ಯಾಂಡ್ ಲಾಕ್ಡ್ ಆಗಿದೆ ಅಂತ. ನಮಗೊಂದು ಕಡೆ ಸಂಪರ್ಕ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇನ್ನೊಂದು ಕಡೆ ಭಾರತ ಏನು ಸುಮ್ಮನೆ ಕೂತಿಲ್ಲ. ಕಲಾದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅನ್ನ ಭಾರತ ಈ ಹಿಂದೆಯೇ ಮಾಡಿದೆ. ಈ ಕಲಾದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಏನು ಕೇಳಿದ್ರೆ, ಪಶ್ಚಿಮ ಬಂಗಾಳದ ಬಂದರಿನಿಂದ ಮಯನ್ಮಾರ್ನ ಸಿತ್ವೆ ಪೋರ್ಟ್ ಅನ್ನು ತಲುಪುವಂತಹದ್ದು, ಅಲ್ಲಿಂದ ನೇರವಾಗಿ ಈಶಾನ್ಯ ರಾಜ್ಯವನ್ನ ತಲುಪುವಂತಹ ಮಾರ್ಗ ಇದು. ಭಾರತ ಈ ಹಿಂದೆ ಮಾಡಿಕೊಂಡಿದೆ. ನಾವು ಕೇವಲ ಸಿಲಿಗುರಿ ಕಾರಿಡಾರ್ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ. ಮಯನ್ಮಾರ್ನ ಸಂಪರ್ಕವನ್ನ ಸಾಧಿಸಿ ನಾವು ಈಶಾನ್ಯ
ಈಶಾನ್ಯ ರಾಜ್ಯವನ್ನ ತಲುಪುವಂತಹ ಮಾರ್ಗವನ್ನ ಕೂಡ ರೆಡಿ ಮಾಡ್ಕೊಂಡಿದೀವಿ. ಆದ್ರೆ ಮೊಹಮ್ಮದ್ ಯೂನಿಸ್ ಏನು ಹೇಳ್ತಾ ಇದ್ದಾನೆ, ಇಡೀ ಬಂಗಾಳ ಕೊಲ್ಲಿ ಏನಿದೆ ಅದರ ಮೇಲೆ ಹಿಡಿತ ನಮ್ಮದಿದೆ ಅಂತ. ಅದು ಹೇಗೆ ಹಿಡಿತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಾಂಗ್ಲಾದೇಶ ಎಷ್ಟು ಅಗಲಕ್ಕಿದೆ ಹೇಳಿ, ಒಂದು ಚಿಕ್ಕದಾದಂತಹ ದೇಶ. ಬಂಗಾಳ ಕೊಲ್ಲಿಯಲ್ಲಿ ಒಂದು ಸ್ವಲ್ಪ ದೂರ ಮಾತ್ರ ಬಾಂಗ್ಲಾದೇಶ ಇರುವಂತಹದ್ದು. ಉಳಿದಂತೆ ಭೂಪಟವನ್ನು ನೋಡಿ, ನಮ್ಮ ತಮಿಳುನಾಡಿನಿಂದ ಆರಂಭವಾದ್ರೆ ಕೋಲ್ಕತ್ತಾದವರೆಗೂ ಕೂಡ ಬಂಗಾಳ ಕೊಲ್ಲಿಗೆ ಅಂಟಿಕೊಂಡಿರುವಂತಹ ಭೂಪ್ರದೇಶ ಯಾರದ್ದು? ಭಾರತದ್ದು. ಅಷ್ಟೇ ಏಕೆ, ಇನ್ನೊಂದು ಕಡೆ ಅಂಡಮಾನ್ ಮತ್ತು ನಿಕೋಬಾರ್ ಕೂಡ ಇದೆ, ಅದು ಕೂಡ ಬಂಗಾಳ ಕೊಲ್ಲಿಯಲ್ಲೇ ಇರುವಂತಹದ್ದು. ಹೀಗಾಗಿ ಇಡೀ ಬಂಗಾಳ ಕೊಲ್ಲಿಯನ್ನ ಯಾರಾದರೂ ನಿಯಂತ್ರಣ ಮಾಡ್ತಾ ಇದ್ರೆ ಅದು ಭಾರತ ಮಾತ್ರ. ಇದಿಷ್ಟು ಮಾತ್ರ ಅಲ್ಲ, ನಮ್ಮ INS ಕೋಲ್ಕತ್ತಾದ ನೇವಲ್ ಬೇಸ್ ನಲ್ಲೇ ಇರುತ್ತೆ. ಇನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ಬಂದ್ರೆ ಅಲ್ಲಿ INS ವಿಶಾಖಪಟ್ಟಣ ಇರುತ್ತೆ, ಅಲ್ಲೇ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನು ಕೂಡ ಭಾರತ ಇಟ್ಟಿರುತ್ತೆ. ಹಾಗೆ INS ಚೆನ್ನೈ ಕೂಡ ಚೆನ್ನೈ ನೇವಲ್ ಬೇಸ್ ನಲ್ಲಿ ಇರುತ್ತೆ. ಅತ್ತ ಕಡೆಯಲ್ಲಿ ಅಂಡಮಾನ್ ನಿಕೋಬಾರ್ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಇಡೀ ಬಂಗಾಳ ಕೊಲ್ಲಿಯನ್ನ ನಿಯಂತ್ರಣ ಮಾಡುವಂತಹ ಸಾಮರ್ಥ್ಯ ಇರುವಂತಹದ್ದು ಭಾರತಕ್ಕೆ, ನಿಯಂತ್ರಣ ಮಾಡ್ತಾ ಇರುವಂತಹದ್ದು ಕೂಡ ಭಾರತವೇ. ಆದ್ರೆ ಮೊಹಮ್ಮದ್ ಯೂನಿಸ್ ಹೇಳ್ತಾ ಇದ್ದಾನೆ, ಬಂಗಾಳ ಕೊಲ್ಲಿಯ ಇಡೀ ಹಕ್ಕು ಇರುವಂತಹದ್ದು ನಮ್ಮ ಬಳಿಯಲ್ಲಿ, ನಾವೇ ಅದನ್ನ ನಿಯಂತ್ರಣ ಮಾಡ್ತಾ ಇದ್ದೀವಿ. ಚೀನಾದವರು ಇಲ್ಲಿಗೆ ಬರಲಿ, ಚೀನಾದವರ ಇನ್ಫ್ಲೂಯೆನ್ಸ್ ಇಲ್ಲಿ ಜಾಸ್ತಿ ಆಗಲಿ, ಭಾರತದ ನಾರ್ತ್ ಈಸ್ಟ್ ಸ್ಟೇಟ್ಗಳು ಲ್ಯಾಂಡ್ ಲಾಕ್ಡ್ ಆಗಿದ್ದಾವೆ, ಹೀಗೆಲ್ಲ ಮೊಹಮ್ಮದ್ ಯೂನಿಸ್ ಮಾತನಾಡ್ತಾ ಇದ್ದಾನೆ. ಕೇವಲ ನಮ್ಮ ನೇವಲ್ ಬೇಸ್ ಅನ್ನ ಮಾತ್ರ ನಾವು ನಂಬಿಕೊಂಡಿಲ್ಲ, ಅತ್ತ ಕಡೆಯಲ್ಲಿ ನಾರ್ತ್ ಈಸ್ಟ್ ರಾಜ್ಯಗಳಲ್ಲೂ ಕೂಡ ಭಾರತದ ಬಲವಾದಂತಹ ವಾಯುಸೇನೆಗಳಿದೆ. ಅಲ್ಲಿ ವಾಯುನೆಲೆಗಳನ್ನು ಭಾರತ ಬಹಳ ಗಟ್ಟಿಗೊಳಿಸಿದೆ. ಯಾಕೆಂದ್ರೆ ಗೊತ್ತು ಅದು ನಮಗೆ ಸೂಕ್ಷ್ಮವಾದಂತಹ ಪ್ರದೇಶ, ಇವತ್ತಲ್ಲ ನಾಳೆ ಬಾಂಗ್ಲಾದೇಶ ಇಂತಹ ಆಟಗಳನ್ನು ಆಡಬಹುದು ಅಂತ. ಅದೇ ಕಾರಣಕ್ಕೋಸ್ಕರವಾಗಿ ಒಂದು ಕಡೆ ಚಬುವಾ ಏರ್ ಬೇಸ್ ಇದೆ, ಇನ್ನೊಂದು ಕಡೆ ಶಿಲಾಂಗ್ ಏರ್ ಬೇಸ್ ಇದೆ, ತೇಜ್ಪುರ್ನಲ್ಲೂ ಕೂಡ ಏರ್ ಬೇಸ್ ಇದೆ. ಬಾಂಗ್ಲಾದೇಶವನ್ನು ನಾವು ರೀಚ್ ಆಗೋದಕ್ಕೆ ಬಹಳ ಹೊತ್ತೇನು ಬೇಕಾಗೋದಿಲ್ಲ. ಅಲ್ಲೆಲ್ಲ ನಮ್ಮ ಸುಕೋಯ್ Su-30 ನಿಯೋಜನೆ ಮಾಡಲಾಗಿದೆ. ಇನ್ನು ಅವಶ್ಯಕತೆ ಬಿದ್ದರೆ ರಫೇಲ್ ಅನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಇಲ್ಲಿ ಡಿಫೆನ್ಸ್ ಬಗ್ಗೆ ಸ್ವಲ್ಪ ಜ್ಞಾನ ಇದ್ದವರಿಗೂ ಗೊತ್ತಾಗುತ್ತೆ ಬಾಂಗ್ಲಾದೇಶ ಎಂತಹ ಸೂಕ್ಷ್ಮವಾದಂತಹ ಪರಿಸ್ಥಿತಿಯಲ್ಲಿದೆ ಅಂತ. ಬಾಂಗ್ಲಾದೇಶದ ಅಷ್ಟ ದಿಕ್ಕುಗಳನ್ನು ಕೂಡ ಭಾರತ ಸುತ್ತುವರೆದಿದೆ. ಬಂಗಾಳ ಕೊಲ್ಲಿಯಲ್ಲೂ ಭಾರತದ ಡಾಮಿನೆನ್ಸ್ ಇದೆ. ಪಶ್ಚಿಮಕ್ಕೆ ಬಂದ್ರೆ ಭಾರತದ ಭೂಪ್ರದೇಶ ಇದೆ, ಉತ್ತರಕ್ಕೆ ಹೋದ್ರೆ ಭಾರತದ ಭೂಪ್ರದೇಶ, ಪೂರ್ವಕ್ಕೆ ಹೋದ್ರೂ ಕೂಡ ಭಾರತವೇ ಸುತ್ತುವರೆದಿರುವಂತಹದ್ದು. ಇಂತಹ ಪರಿಸ್ಥಿತಿಯಲ್ಲಿ ಕೂತ್ಕೊಂಡು ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿಯೊಬ್ಬ ಭಾರತದ ಸೆಕ್ಯೂರಿಟಿಗೆ ಥ್ರೆಟ್ ತರುವಂತಹ ಹೇಳಿಕೆ ಕೊಟ್ರೆ ಭಾರತ ಸಹಿಸಿಕೊಳ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಭಾರತದಿಂದ ತಕ್ಕ ಉತ್ತರ ಸಿಗ್ತಾ ಇದೆ. ಈಶಾನ್ಯ ರಾಜ್ಯದ ಎಲ್ಲ ನಾಯಕರು ಕೂಡ ಖಂಡತುಂಡವಾಗಿ ಇದನ್ನು ಖಂಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಈ ಬಗ್ಗೆ ಸುದೀರ್ಘವಾದ ಟ್ವೀಟ್ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದ್ರೆ, ಈಗ ಸರಿಯಾದ ಸಮಯ ಬಂದಿದೆ, ಬಾಂಗ್ಲಾದೇಶವನ್ನ ಭಾರತ 2 ತುಂಡು ಮಾಡಬೇಕು. ಈ ಸೋ ಕಾಲ್ಡ್ ಇಂಟರಿಮ್ ಗವರ್ನಮೆಂಟ್ ನ ಪ್ರಧಾನಿ ಭಾರತದ ಸೆಕ್ಯೂರಿಟಿಗೆ ಥ್ರೆಟ್ ತರುವಂತಹ ಮಾತುಗಳನ್ನು ಆಡ್ತಾ ಇದ್ದಾನೆ. ಇದನ್ನೆಲ್ಲ ಭಾರತ ಸಹಿಸಿಕೊಳ್ಳೋದಿಲ್ಲ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನ ಭಾರತ ತೆಗೆದುಕೊಳ್ಳುತ್ತೆ. ಆ ಸಾಮರ್ಥ್ಯ ಕೂಡ ಭಾರತಕ್ಕಿದೆ ಅಂತ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಮಿತ್ರರೇ, ಇದೆಲ್ಲದಕ್ಕಿಂತ ಆಶ್ಚರ್ಯ ಏನು ಕೇಳಿದ್ರೆ, ಕಾಂಗ್ರೆಸ್ ಕೂಡ ಇದನ್ನ ಖಂಡಿಸಿದೆ. ಮೊಹಮ್ಮದ್ ಯೂನಿಸ್ ಹೇಳಿಕೆಯನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ, ಇದು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಹೇಳಿಕೆ ಅಂತ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ. ಕಾಂಗ್ರೆಸ್ಗೆ ಹೀಗೆ ಅನಿಸಿದೆ ಅಂತಂದ ಮೇಲೆ ಆತ ನಿಜವಾಗ್ಲೂ ಕೂಡ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತ ಹೇಳಿಕೆಯನ್ನೇ ಕೊಟ್ಟಿದ್ದಾನೆ. ಹೀಗಾಗಿ ಇದರ ತೀವ್ರತೆ ಜಾಸ್ತಿ ಇದೆ ಅಂತ ನನಗನ್ಸೋದಕ್ಕೆ ಶುರುವಾಗಿದೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಇದಕ್ಕೆಲ್ಲ ರಿಯಾಕ್ಟ್ ಮಾಡೋದಿಲ್ಲ. ಏನ್ ಬಿಡಿ ಮಹಾ, ಬಾಂಗ್ಲಾದೇಶದ ಪ್ರಧಾನಿ ಹೇಳಿಕೆ ಕೊಟ್ಟರೆ ನಮ್ಗೇನಾಗುತ್ತೆ, ಅವರೇನು ಬೇ ಆಫ್ ಬೆಂಗಾಲ್ ನಮ್ದು ಅಂದ ತಕ್ಷಣ ಅವ್ರದ್ದಾಗ್ಬಿಡುತ್ತಾ, ಈ ರೀತಿಯ ಧೋರಣೆಯನ್ನ ಕಾಂಗ್ರೆಸ್ ಪಕ್ಷ ಈ ಹಿಂದೆ ತೆಗೆದುಕೊಳ್ತಾ ಇತ್ತು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಹೇಳ್ತಾ ಇದೆ, ಇದು ಭಾರತದ ಸೆಕ್ಯೂರಿಟಿಗೆ ಥ್ರೆಟ್ ತರುವಂತಹ ಹೇಳಿಕೆ, ಇದನ್ನ ಭಾರತ ಒಪ್ಕೊಳ್ಳೋದಿಲ್ಲ, ಇದಕ್ಕೆ ದಿಟ್ಟವಾದಂತಹ ಉತ್ತರ ಕೊಡಬೇಕು ಅಂತ. ಹಾಗೆ ಕಾಂಗ್ರೆಸ್ ಭಾರತದ ವಿದೇಶಾಂಗ ನೀತಿಯನ್ನೆಲ್ಲ ಟೀಕಿಸಿದೆ. ಅದು ಸಹಜ, ಭಾರತದಲ್ಲಿ ರಾಜಕೀಯ ಮಾಡಬೇಕಲ್ವಾ. ಮಿತ್ರರೇ, ಮೊಹಮ್ಮದ್ ಯೂನಿಸ್ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇರಬೇಕು. ಆಗಾಗ ಈತ ಹೇಳಿಕೆ ಕೊಟ್ರೆ ಭಾರತ ದೇಶ ಒಂದಾಗುತ್ತೆ ಅಂತ ನನಗನ್ಸುತ್ತೆ. ಇಲ್ಲದೆ ಹೋದ್ರೆ ನಮಗೆ ಆ ಬಿಸಿ ತಾಗೋದೇ ಇಲ್ಲ. ಅವರು ಸುಮ್ಮನೆ ಇದ್ಕೊಂಡು ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಮಾಡಿದ್ರೆ ಭಾರತಕ್ಕೆ ಸಂಕಷ್ಟ ಎದುರಾಗುತ್ತೆ. ಇಂತಹ ಹೇಳಿಕೆಯನ್ನ ಮೊಹಮ್ಮದ್ ಯೂನಿಸ್ ಪದೇ ಪದೇ ಕೊಟ್ಟಿದ್ದೆ ಆದ್ರೆ ನಾವು ಹೆಚ್ಚು ಯುನೈಟ್ ಆಗ್ತೀವಿ. ಈತ ಚೀನಾದಲ್ಲಿ ಕೂತ್ಕೊಂಡು ಕೊಟ್ಟಂತಹ ಒಂದೇ ಹೇಳಿಕೆಗೆ ಭಾರತದ ಎಲ್ಲ ಪಕ್ಷಗಳು ಕೂಡ ಒಟ್ಟಾಗಿ ಧ್ವನಿ ಎತ್ತುತ್ತಾ ಇದ್ದಾವೆ. ಕಾಂಗ್ರೆಸ್ ಕೂಡ ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದೆ ಅಂತಂದ ಮೇಲೆ ನಾವು ಯುನೈಟ್ ಆಗೋದಕ್ಕೆ ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಸ್ ಇಂತಹ ಹೇಳಿಕೆಗಳನ್ನ ಪದೇ ಪದೇ ಕೊಡಬೇಕು ಅಂತ ನನಗನ್ಸುತ್ತೆ. ಇನ್ನೊಂದು ಸೂಕ್ಷ್ಮ ವಿಚಾರವನ್ನ ನಿಮಗೆ ಹೇಳಬೇಕು ಅಂತಂದ್ರೆ, ಮೊಹಮ್ಮದ್ ಯೂನಿಸ್ ಚೀನಾದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು. ಆದರೆ ಚೀನಾ ಎಷ್ಟರ ಮಟ್ಟಿಗೆ ಆಸಕ್ತಿ ತೋರಿಸಿದೆ ಅನ್ನುವಂತಹದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಚೀನಾ ಮೊಹಮ್ಮದ್ ಯೂನಿಸ್ ಬಗ್ಗೆ ಅಷ್ಟಾಗಿ ಆಸಕ್ತಿಯನ್ನು ತೋರಿಸಿಲ್ಲ ಅಂತ. ಯಾಕೆಂದ್ರೆ ಚೀನಾಗೂ ಕೂಡ ಗೊತ್ತು ಈ ಬಾಂಗ್ಲಾದೇಶದ ಪರಿಸ್ಥಿತಿ ಹೇಗಿದೆ, ಭಾರತ ಮನಸ್ಸು ಮಾಡಿದ್ರೆ ಈ ಬಾಂಗ್ಲಾದೇಶವನ್ನು ಏನು ಮಾಡಬಹುದು, ಇದೆಲ್ಲವೂ ಚೀನಾಗೆ ಬಹಳ ಚೆನ್ನಾಗಿ ಗೊತ್ತು. ಚೀನಾದ ವೀಕ್ ಪಾಯಿಂಟ್ ಇರುವಂತಹದ್ದೇ ಮಲಕ್ಕಾ ಜಲಸಂಧಿ. ಅಲ್ಲಿ ಭಾರತದ ಡಾಮಿನೆನ್ಸ್ ಜಾಸ್ತಿ ಇದೆ. ಚೀನಾ ಇಲ್ಲಿ ಬಂದ್ಬಿಟ್ಟು ಬಂಗಾಳ ಕೊಲ್ಲಿಯಲ್ಲಿ ನಾವು ಆಟ ಆಡ್ತೀವಿ ಅಂತ ಬರೋದೇ ಇಲ್ಲ. ಚೀನಾ ಹಾಗೆ ಬಂಗಾಳ ಕೊಲ್ಲಿಗೆ ಬರಬೇಕು ಅಂತಂದ್ರೆ ಬಾಂಗ್ಲಾದೇಶದ ಬಳಿಯಲ್ಲಿ ಒಂದು ಪ್ರಬಲವಾದಂತಹ ನೇವಿ ಇರಬೇಕು. ನಿಜವಾಗ್ಲೂ ಬಂಗಾಳ ಕೊಲ್ಲಿಯಲ್ಲಿ ಅವರ ಪ್ರಾಬಲ್ಯ ಜಾಸ್ತಿ ಇರಬೇಕು. ಆ ಸಂದರ್ಭದಲ್ಲಿ ಚೀನಾವನ್ನ ಬಾಂಗ್ಲಾದೇಶ ಇನ್ವೈಟ್ ಮಾಡಿದ್ರೆ ಚೀನಾ ಖಂಡಿತವಾಗ್ಲೂ ಬರ್ತಾ ಇತ್ತು.
ಭಾರತಕ್ಕೊಂದು ಚೆಕ್ ಮೀಟ್ ಕೊಡೋಣ ಅಂತ. ಆದ್ರೆ ಈಗ ಬಾಂಗ್ಲಾದೇಶವೇ ಅಡಕತ್ರಿಯಲ್ಲಿ ಸಿಗಾಕೊಂಡಂತಹ ಪರಿಸ್ಥಿತಿಯಲ್ಲಿದೆ. ಅವರು ಚೀನಾವನ್ನ ಆಹ್ವಾನ ಮಾಡಿ ಇಡೀ ಬೇ ಆಫ್ ಬೆಂಗಾಲ್ನಲ್ಲಿ ನಮ್ಮ ಡಾಮಿನೆನ್ಸ್ ಅನ್ನ ಜಾಸ್ತಿ ಮಾಡೋಣ, ನೀವು ನಮಗೆ ಸಹಕಾರ ಕೊಡಿ, ನಿಮಗೆ ನಾವು ಮುಕ್ತ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ನಂಬ್ಕೊಂಡು ಚೀನಾ ಬರುತ್ತಾ? ಇದಕ್ಕಿಂತಲೂ ಮುಖ್ಯವಾಗಿ ಇವತ್ತಿಂದ ಟ್ರಂಪ್ ಅವರ ಟ್ಯಾರಿಫ್ ಯುದ್ಧ ಆರಂಭವಾಗ್ತಾ ಇದೆ. ಚೀನಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ಸಹಾಯ ಮುಖ್ಯವಾಗುತ್ತೆ. ಹೀಗಾಗಿ ಚೀನಾ ಹಲವು ದಿನಗಳಿಂದ ಭಾರತದ ಬಗ್ಗೆ ಬಹಳ ಮೃದುವಾಗಿ ಮಾತನಾಡೋದಕ್ಕೆ ಶುರು ಮಾಡಿತ್ತು. ಭಾರತ ಮತ್ತು ಚೀನಾ ಒಂದಾಗಿದ್ದೇ ಆದರೆ ಅಮೆರಿಕ ಅಲ್ಲ ಅಂತ 10 ದೇಶಗಳನ್ನು ಬೇಕಾದರೂ ಎದುರಿಸಬಹುದು, ಎಲಿಫೆಂಟ್ ಮತ್ತು ಡ್ರ್ಯಾಗನ್ ಡ್ಯಾನ್ಸ್ ಮಾಡಬೇಕು, ಈ ರೀತಿಯಾಗೆಲ್ಲ ಚೀನಾ ಹೇಳ್ತಾ ಇತ್ತು. ಅಂದರೆ ಭಾರತ ಮತ್ತು ಚೀನಾದ ವ್ಯಾಪಾರ ಮತ್ತೊಂದು ಹಂತಕ್ಕೆ ಹೋಗಬೇಕು, ಭಾರತದಲ್ಲಿ ಚೀನಾದ ಇನ್ವೆಸ್ಟ್ಮೆಂಟ್ಗಳಿಗೆ ಅವಕಾಶ ಸಿಗಬೇಕು, ಇದನ್ನೆಲ್ಲ ಚೀನಾ ಬಯಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಬಾಂಗ್ಲಾದೇಶದ ಒಬ್ಬ ಹಂಗಾಮಿ ಪ್ರಧಾನಿಯ ಮಾತನ್ನ ಕೇಳಿ ಚೀನಾ ಏನಾದರೂ ಕ್ರಮ ಕೈಗೊಳ್ಳುತ್ತಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಯುನಿಸ್ ಮಾತ್ರ ಕನಸು ಕಾಣ್ತಾ ಇದ್ದಾನೆ, ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸದ್ಯ ಇಂಟ್ರೆಸ್ಟ್ ಇರುವಂತಹದ್ದು ನರೇಂದ್ರ ಮೋದಿ ಅವರು ಥೈಲ್ಯಾಂಡ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಬಿಮ್ಸ್ಟೆಕ್ ಮೀಟಿಂಗ್ ಆಗುತ್ತೆ. ಅಲ್ಲಿ ಮೊಹಮ್ಮದ್ ಯುನಿಸ್ ಏನ್ ಕೇಳಿದ್ದಾನೆ, ನಾನು ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಬೇಕು ಅಂತ. ಆ ಭೇಟಿಗೆ ಅವಕಾಶ ಸಿಗುತ್ತಾ? ಒಂದು ವೇಳೆ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಯುನಿಸ್ ನನ್ನ ಮೋದಿ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಆ ಒಂದು ಸನ್ನಿವೇಶವನ್ನ ನಾನಂತೂ ಬಹಳ ಕುತೂಹಲದಿಂದ ನೋಡ್ತಾ ಇದ್ದೀನಿ. ಮಿತ್ರರೇ, ಈ ಎಲ್ಲ ವಿಚಾರವಾಗಿ ನಿಮ್ಗೆ ಏನನ್ಸುತ್ತೆ? ಮೊಹಮ್ಮದ್ ಯುನಿಸ್ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ